ನಮಸ್ಕಾರ ಸ್ನೇಹಿತರೆ. ಈ ಕಂಗ್ಲಾ ದೇಶ ಮಾಡೋ ಕೆಲಸಗಳೆಲ್ಲ ಇಂಥವೇ ನೋಡಿ. ತಾವಿರೋದೇ ಗಾಜಿನ ಮನೆಯಲ್ಲಿ ಪಕ್ಕದ ಮನೆಗೆ ಕಲ್ಲೊಡೆಯೋ ಕೆಲಸ ಮಾಡೋದು. ಬಾಂಗ್ಲಾದೇಶ ಏನು 24/7 ಷಡ್ಯಂತ್ರ ಮಾಡುತ್ತೆ ಭಾರತದ ವಿರುದ್ಧ. ಈಗ ಭಾರತದ ಪ್ರತಿಕಾರನ ಯುನಿಸ್ ಮರೆಯೋದಕ್ ಸಾಧ್ಯನೇ ಇಲ್ಲ. ಬಾಂಗ್ಲಾದೇಶದ ಕುತ್ತಿಗೆ ಮೋದಿ ಕೈಲಿರೋದೀಗ. ಇನ್ನೊಮ್ಮೆ ಭಾರತದ ಮೇಲೆ ಕೆಟ್ಟ ದೃಷ್ಟಿ ಬೀರೋದಕ್ಕೆ ಸಾಧ್ಯವೇ ಆಗಿರಬಾರ್ದು. ಆ ರೀತಿ ಬಡಿದು ಮಲಗಿಸಿದೆ. ಬಾಂಗ್ಲಾದೇಶದ ವಿರುದ್ಧ ಭಾರತದ ಬಳಿ ಬ್ರಹ್ಮಾಸ್ತ್ರ ಇದೆ. ಅದರ ಹೆಸರು 3 ಗಿಗಾ ಕಾರಿಡಾರ್. ಇದನ್ನೇನಾದ್ರೂ ಭಾರತ ಕ್ಲೋಸ್ ಮಾಡ್ತು ಅಂದ್ರೆ ಉಸಿರುಗಟ್ಟಿ ಸತ್ತೋಗ್ಬಿಡುತ್ತೆ ಬಾಂಗ್ಲಾದೇಶ. ಹಾಗಾದ್ರೆ ಏನಿದು 3 ಗಿಗಾ ಕಾರಿಡಾರು? ಬಾಂಗ್ಲಾದೇಶಕ್ಕೆ ಇದು ಯಾಕೆ ಮಹತ್ವ? ಇದರ ಸಂಪೂರ್ಣ ನಿಯಂತ್ರಣ ಇರೋದು ಭಾರತದ ಕೈಯಲ್ಲಿ. ಭಾರತದ ಬಳಿ ಬಾಂಗ್ಲಾದ ಜುಟ್ಟಿರೋದು. ಭಾರತ ಮನಸ್ಸು ಮಾಡಿದ್ರೆ ಬಾಂಗ್ಲಾದೇಶವನ್ನ ಮಂಡಿಯೂರಿ ಶರಣಾಗುವಂತೆ ಮಾಡಬಹುದು. ಒಟ್ಟು 3 ಶಸ್ತ್ರಾಸ್ತ್ರಗಳು ಭಾರತದ ಕೈಲಿರೋದು. ಅದರಲ್ಲಿ ಮೊದಲನೇದು ಫರಕ್ಕಾ ಬ್ಯಾರೇಜ್. ನೀವು ಮುರ್ಷಿದಾಬಾದ್ ಹೆಸರು ಕೇಳಿರ್ಬೋದು, ಪಶ್ಚಿಮ ಬಂಗಾಳದಲ್ಲಿ ಬರುತ್ತೆ. ಅಲ್ಲಿ ಹರಿತಕ್ಕಂತಹ ಗಂಗಾ ನದಿಗೆ ಒಂದು ಅಣೆಕಟ್ಟು ಕಟ್ಟಲಾಗಿದೆ. ಇದು ಯಾವಾಗ ಕಟ್ಟಿದ್ದು? ಬಾಂಗ್ಲಾದೇಶ ಸ್ವತಂತ್ರಗೊಂಡ ನಂತರ. ಈ ಅಣೆಕಟ್ಟಿಗೆ 2 ನದಿಗಳಿಂದ ನೀರು ಬರುತ್ತೆ. ಗಂಗಾ ನದಿಯಿಂದ, ಇನ್ನೊಂದು ಹೂಗ್ಲಿ ನದಿಯಿಂದ. ಭಾರತ ಮತ್ತು ಬಾಂಗ್ಲಾದೇಶ ಒಂದು ಒಪ್ಪಂದ ಮಾಡ್ಕೊಂಡಿದೆ. ಈ ಡ್ಯಾಮ್ ಅಲ್ಲಿ 75,000 ಕ್ಯೂಸೆಕ್ಸ್ ಗಿಂತ ಏನಾದ್ರೂ ಹೆಚ್ಚಿನ ನೀರು ಸಂಗ್ರಹ ಆದ್ರೆ 45,000 ಕ್ಯೂಸೆಕ್ಸ್ ನೀರನ್ನ ಭಾರತ ಇಟ್ಕೊಂಡು ಉಳಿದಿರ್ತಕ್ಕಂತಹ ನೀರನ್ನ ಬಾಂಗ್ಲಾದೇಶಕ್ಕೆ ಕೊಡ್ಬೇಕಾಗತ್ತೆ. ಒಂದು ವೇಳೆ 45,000 ಕ್ಯೂಸೆಕ್ಸ್ ಗಿಂತ ಏನಾದ್ರೂ ಕಡಿಮೆ ನೀರಿದ್ರೆ 35,000 ಕ್ಯೂಸೆಕ್ಸ್ ನೀರನ್ನ ಭಾರತ ಇಟ್ಕೊಂಡು ಉಳಿದಿದ್ದನ್ನ ಬಾಂಗ್ಲಾದೇಶಕ್ಕೆ ಕೊಡ್ಬೇಕಾಗತ್ತೆ. 35,000 ಕ್ಯೂಸೆಕ್ಸ್ ಗಿಂತ ಏನಾದ್ರೂ ನೀರು ಕಡಿಮೆ ಇದ್ರೆ 30,000 ಕ್ಯೂಸೆಕ್ಸ್ ನ ಭಾರತ ಇಟ್ಕೊಂಡು ಮೇಲಿನದನ್ನ ಬಾಂಗ್ಲಾದೇಶಕ್ಕೆ ಬಿಡಬೇಕಾಗತ್ತೆ. ಸಹಜವಾಗಿ ಭಾರತದ ವ್ಯವಸಾಯಕ್ಕೆ ಮತ್ತು ಕುಡಿಯೋದಿಕ್ಕೆ ಈ ಭಾಗದಲ್ಲಿ 35,000 ಕ್ಯೂಸೆಕ್ಸ್ ನೀರು ಬೇಕೇ ಬೇಕು. ಇಲ್ಲಿವರೆಗೂ ಭಾರತ ಅದನ್ನ ಬಾಂಗ್ಲಾದೇಶಕ್ಕೆ ಬಿಟ್ಟು ಬಿಡ್ತಾ ಇತ್ತು. ಈ ಒಪ್ಪಂದ ಯಾವಾಗಾಗಿತ್ತು ಬಾಂಗ್ಲಾದೇಶದೊಂದಿಗೆ? 1996ರಲ್ಲಿ. ಆಗ HD ದೇವೇಗೌಡರು ಪ್ರಧಾನಿಯಾಗಿದ್ದು, ಬಾಂಗ್ಲಾದೇಶದಿಂದ ಶೇಖ್ ಹಸೀನಾರು ಪ್ರಧಾನಿಯಾಗಿದ್ದು. ಈ ಒಪ್ಪಂದ 2026ಕ್ಕೆ ಕೊನೆಗೊಳ್ಳುತ್ತೆ. ಹೇಗಿದ್ರು ಅಹಂಕಾರಿ ಬಾಂಗ್ಲಾದೇಶ ಈಗ ಕಾಲು ಕೆದರಿಕೊಂಡು ಜಗಳಕ್ಕೆ ಬಂದಿದೆ ಭಾರತದೊಂದಿಗೆ. ಈ ಒಪ್ಪಂದವನ್ನ ನಾವು ರಿನ್ಯೂ ಮಾಡೋದಿಲ್ಲ, ವಿಸ್ತರಿಸೋದಿಲ್ಲ ಅಂತ ಭಾರತ ಮಾಸ್ಟರ್ ಸ್ಟ್ರೋಕ್ ಹೊಡೆದಿರೋದು. ಇದಕ್ಕೆ ನಾವು ಕೊಡ್ತಾ ಇರೋ ಕಾರಣ, ನಮಗೆ ನೀರಿನ ತೊಂದರೆ ಇದೆ, ಬೆಳೆ ಬೆಳೆಯೋದಕ್ಕೆ, ಕುಡಿಯೋದಕ್ಕೆ. ಬೇಸಿಗೆ ಬಂತು ಅಂದ್ರೆ ನೀರಿಗೆ ಬರದ ವಾತಾವರಣ ಸೃಷ್ಟಿಯಾಗುತ್ತೆ. ಒಪ್ಪಂದ ವಿಸ್ತರಣೆ ಮಾಡೋಕ್ ಆಗಲ್ಲ ಅಂತ ಹೇಳ್ತಾ ಇರೋದು ಭಾರತ. ಈ ಕಡೆ ಪಾಕಿಸ್ತಾನಕ್ಕಂತೂ ನಾವು ಆಲ್ರೆಡಿ ನೀರು ಬಂದ್ ಮಾಡಿ ಆಗಿದೆ. ಪಾಕಿಸ್ತಾನದ ಕಡೆಗಾದ್ರೂ ಇನ್ನೂ ಅಲ್ಪ ಸ್ವಲ್ಪ ನೀರು ಹೋಗುತ್ತೆ. ಕಾರಣ, ಇನ್ನೂ ಅಣೆಕಟ್ಟಿನ ವ್ಯವಸ್ಥೆ ಸರಿಯಾಗಿ ಮಾಡಲಾಗಿಲ್ಲ. ಆದ್ರೆ ಬಾಂಗ್ಲಾ ಬಾರ್ಡರ್ ನಲ್ಲಿ ಗಂಗಾ ನದಿಗೆ ಫರಕ್ಕಾ ಬ್ಯಾರಿಯರ್ ಆಲ್ರೆಡಿ ಇರೋದ್ರಿಂದ ಮನಸ್ಸು ಮಾಡಿದ್ರೆ ಭಾರತ ತಡೆಯಬಹುದು, ಸೀಲ್ ಮಾಡಬಹುದು. ಮುಂದೆ ಬಾಂಗ್ಲಾದೇಶ ಹನಿ ಹನಿ ನೀರಿಗೂ ಪರಿತಪ್ಪಿಸಿ ಸಾಯ್ಬೇಕಾಗತ್ತೆ. ಇದೊಂಥರ ಹೆಂಗಪ್ಪ ಅಂದ್ರೆ, ನಿಮ್ ಬಿಲ್ಡಿಂಗ್ ಅಲ್ಲಿ ಮೇಲ್ಗಡೆ ಟ್ಯಾಂಕ್ ನ ವಾಲ್ ಬಂದ್ ಮಾಡಿದ್ರೆ ಮುಗೀತು. ಒಂದು ಡ್ರಾಪ್ ನೀರ್ ಬರೋದಿಲ್ಲ, ಗಾಳಿ ಸಹ ಬರೋದಿಲ್ಲ. ಅಂತಹ ವಾತಾವರಣ ಸೃಷ್ಟಿ ಮಾಡಬಹುದು ಭಾರತ ಬಾಂಗ್ಲಾದೇಶಕ್ಕೆ. ಕಸಕ್ಕರ್ ಬ್ಯಾರಿಯೇಜ್ ನ ವಾಲ್ ಬಂದ್ ಮಾಡಿದ್ರೆ. ಶಾಕಿಂಗ್ ಏನ್ ಗೊತ್ತಾ? ಭಾರತದ ಈ ಗಂಗಾ ನದಿ ನೀರಿನ ಮೇಲೆ ಬಾಂಗ್ಲಾದೇಶದ 35% ವ್ಯವಸಾಯ ಡಿಪೆಂಡ್ ಆಗಿರೋದು. ಆದ್ರೂ ಎಷ್ಟು ದುರಾಂಕಾರ ನೋಡಿ ಇವರಿಗೆ. ಕಾಲು ಕೆದರಿಕೊಂಡು ಭಾರತದ ಮೇಲೆ ಜಗಳಕ್ಕೆ ಬರೋದು. 1996ರಲ್ಲಿ ದೇವೇಗೌಡರು ಪ್ರಧಾನಿಯಾಗಿದ್ದಾಗ ಒಪ್ಪಂದ ಆಗಿತ್ತು ಭಾರತ ಮತ್ತು ಬಾಂಗ್ಲಾದೇಶದ ನಡುವೆ ಗಂಗಾ ನದಿ ನೀರಿನ ಹಂಚಿಕೆ ಸಂಬಂಧ ಅಂದೆ. ಈ ಒಪ್ಪಂದ ಸ್ಥಳೀಯವಾಗಿರೋದು, ಇದೇನು ಅಂತಾರಾಷ್ಟ್ರೀಯ ಮಟ್ಟದ ಒಪ್ಪಂದ ಅಲ್ಲ. ನಾವು ಬಳಸಿ ಮಿಗಿದ ನೀರನ್ನ ಮಾತ್ರ ಬಾಂಗ್ಲಾದೇಶಕ್ಕೆ ಕೊಡಬಹುದು. 30 ವರ್ಷಗಳಿಗಾಗಿ ಈ ಒಪ್ಪಂದ ಮಾಡ್ಕೊಂಡಿದ್ದು, ಈಗ ಅದು ಎಂಡ್ ಆಗಿರೋದು. ಇದಷ್ಟೇ ಅಲ್ಲ, ಬಾಂಗ್ಲಾದೇಶ ತಮ್ಮಲ್ಲಿ ಬೆಳೆದ ಬೆಳೆಗಳನ್ನ, ಗಾರ್ಮೆಂಟ್ಸ್ ಉತ್ಪಾದನೆಗಳನ್ನ ಬೇರೆ ದೇಶಗಳಿಗೆ ಸಾಗಿಸಬೇಕಾದ್ರೆ, ಮಾರಬೇಕಾದ್ರೆ ಭಾರತದ ಸಹಾಯ ಇರಲೇಬೇಕು. ನಾವು ಭಾರತದ ಕೋಲ್ಕತ್ತಾ ಮತ್ತು ಮುಂಬೈ ಬಂದರನ್ನ ಬಳಸೋದಿಲ್ಲ, ಭಾರತದ ರಸ್ತೆ ಮಾರ್ಗವನ್ನ ಬಳಸೋದಿಲ್ಲ. ಬೇ ಆಫ್ ಬೆಂಗಾಲ್ ಮೂಲಕ ನಾವು ನಮ್ಮ ಸರಕುಗಳನ್ನ ಪ್ರಪಂಚಕ್ಕೆ ಸಾಗಿಸ್ತೇವೆ ಅಂತ ಬಾಂಗ್ಲಾದೇಶ ಏನಾದ್ರೂ ಕನಸು ಕಾಣ್ತಾ ಇದ್ರೆ ಇಲ್ಲೂ ಸಹ ಭಾರತ ಟಕ್ಕರ್ ಕೊಡಬಹುದು. ಭಾರತ ಮನಸ್ಸು ಮಾಡಿದ್ರೆ 74 ನ್ಯಾಟಿಕಲ್ ಮೈಲ್ ಗಿಂತ ಕಡಿಮೆ ಇರುವ ಈ ಮಾರ್ಗವನ್ನ ಬಂದ್ ಮಾಡಬಹುದು ಭಾರತ. ಎಲ್ಲ ಕಡೆ ದಿಗ್ಬಂಧನ ಹಾಕಿದಂತೆ ನಮ್ಮ ರೋಡ್ ಟ್ರಾನ್ಸ್ಪೋರ್ಟೇಶನ್ ಬಳಸೋಕಾಗಲ್ಲ, ನಮ್ಮ ಬಂದರುಗಳನ್ನ ಬಳಸೋಕಾಗಲ್ಲ. ಬಂಗಾಳ ಕೊಲ್ಲಿನ ಬ್ಲಾಕ್ ಮಾಡಿದ್ರೆ ಅದನ್ನೂ ಬಳಸೋಕಾಗಲ್ಲ. ಆಗ ಏನ್ ಮಾಡೋದಕ್ ಸಾಧ್ಯ? ಬಾಂಗ್ಲಾದೇಶ ತನ್ನ ಸರಕು ಸರಂಜಾಮುಗಳು ಬಾಂಗ್ಲಾದಲ್ಲೇ ಕೊಳೆತು ನಾರ್ಬೇಕಾಗತ್ತೆ. ನಾನ್ ನಿಮಗೆ ಸ್ಟಾರ್ಟಿಂಗ್ ಅಲ್ಲೇ ಒಂದು 3 ಗಿಗಾ ಕಾರಿಡಾರ್ ಅಂತ ಹೇಳಿದೆ. ಬಾಂಗ್ಲಾದೇಶ ಸ್ವತಂತ್ರ ಆಗಿದ್ದ ಯಾವಾಗ? 1975ರಲ್ಲಿ, ಪೂರ್ವ ಪಾಕಿಸ್ತಾನದಿಂದ. ಭಾರತದ ಕೆಲವು ಭಾಗಗಳು ಹೇಗಿದಾವಪ್ಪ ಅಂದ್ರೆ, ಅವು ಆಕ್ಚುಲಿ ಭಾರತಕ್ಕೆ ಸೇರಿರೋವು, ಆದರೆ ಆ ಭೂಭಾಗ ಬಾಂಗ್ಲಾದೇಶದಲ್ಲಿರುತ್ತೆ. ಇನ್ನು ಕೆಲವು ಬಾಂಗ್ಲಾದೇಶದ ಭೂಭಾಗಗಳು ಭಾರತದೊಳಗೂ ಇದಾವೆ. ಯಾಕಂದ್ರೆ ಬಾಂಗ್ಲಾದೇಶ ಮತ್ತು ಭಾರತ
ಎರಡು ರಾಷ್ಟ್ರಗಳಾಗಿ ಆಗಿದ್ದಾದ್ರೂ ಹೇಗೆ ಧರ್ಮದ ಆಧಾರದ ಮೇಲೆ ಎಲ್ಲೆಲ್ಲ ಹಿಂದೂಗಳಿದಾರೋ ಅದು ಹಿಂದೂಸ್ತಾನ ಅಂತ ಆಯ್ತು, ಮುಸ್ಲಿಂ ಜನಸಂಖ್ಯೆ ಜಾಸ್ತಿ ಇರೋದು ಪಾಕಿಸ್ತಾನ, ಈ ಕಡೆ ಬಾಂಗ್ಲಾದೇಶ ಆಯ್ತು. ಈ ಸಣ್ಣ ಸಣ್ಣ ತುಂಡು ಭೂಭಾಗಗಳನ್ನ ಕಾನ್ಕ್ಲೇವ್ ಅಂತಾರೆ. ಈ ರೀತಿ 900 ಕಾನ್ಕ್ಲೇವ್ಗಳು ಭಾರತದ ಭೂಭಾಗದೊಳಗಿದಾವೆ. ನಮ್ಮ 1100 ಕಾನ್ಕ್ಲೇವ್ಗಳು ಬಾಂಗ್ಲಾದೇಶದ ಭೂಭಾಗದೊಳಗಿದ್ವು. ಇದು ಸಮಸ್ಯೆ ಆಗುತ್ತೆ, ಎಕ್ಸ್ಚೇಂಜ್ ಮಾಡಿಕೊಂಡು ಬಿಡೋಣ ಅಂತ 2015ರಲ್ಲಿ ಮೋದಿ ಅಧಿಕಾರಕ್ಕೆ ಬಂದಾಗ ಎರಡೂ ದೇಶಗಳು ಎಕ್ಸ್ಚೇಂಜ್ ಮಾಡಿಕೊಂಡ್ವು. ಇದರಲ್ಲಿ ಒಂದು ಬಾಂಗ್ಲಾದೇಶದ ಭೂಭಾಗ ಹೇಗಿದೆಯಪ್ಪ ಅಂದ್ರೆ ಸುತ್ತಲೂ ಭಾರತದಿಂದ ಆವರಿಸಿದೆ. ಬಾಂಗ್ಲಾದೊಂದಿಗೆ ಅದಕ್ಕೆ ಕನೆಕ್ಷನ್ ಇಲ್ಲ. ಆದ್ರೆ ಆ ಭೂಭಾಗ ಸೇರಿರುವುದು ಬಾಂಗ್ಲಾದೇಶಕ್ಕೆ. ಇಲ್ಲಿ ಒಟ್ಟು 21,000 ಕುಟುಂಬಗಳು ವಾಸ ಮಾಡುತ್ತವೆ. 21,000 ಕುಟುಂಬ, 5 ಜನ ಒಂದು ಕುಟುಂಬಕ್ಕೆ ಅಂದ್ರೆ ಎಷ್ಟು ಜನಸಂಖ್ಯೆ ಆಗ್ಬೋದು ನೀವೇ ಲೆಕ್ಕ ಹಾಕಿ. ಆಗ ಶೇಖ್ ಮುಜಿಬುಲ್ ರೆಹಮಾನ್ ಬಾಂಗ್ಲಾದೇಶದ ಪ್ರಧಾನಿಯಾಗಿದ್ದ ಸಂದರ್ಭದಲ್ಲಿ ನಮ್ಮ ಈ ಭೂಭಾಗ ಭಾರತದ ಭೂಪ್ರದೇಶದೊಳಗಡೆ ಇದೆ, ಕನೆಕ್ಷನ್ಗೆ ಸಮಸ್ಯೆ ಆಗ್ತಾ ಇದೆ, ಅಲ್ಲಿಗೆ ನಾವು ಹೋಗೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ, 4 ಕಡೆಗಳಿಂದ ಭಾರತದ ಭೂಭಾಗದೊಂದಿಗೆ ಸುತ್ತುವರೆದಿದೆ, ಏನಾದ್ರೂ ಸೊಲ್ಯೂಷನ್ ಕೊಡಿ ಅಂತ ಕೇಳ್ತಾರೆ. ಆಗ ಭಾರತ ಬಾಂಗ್ಲಾದೇಶದ ಒಂದು ಗ್ರಾಮ ಅಲ್ಲಿರೋದ್ರಿಂದ ಬಾಂಗ್ಲಾದೇಶಿಗರಿಗೆ ಓಡಾಡೋದಕ್ಕೆ ಅಂತ ತನ್ನ ಭೂಭಾಗವನ್ನ ಲೀಸ್ಗೆ ಕೊಡುತ್ತೆ ಭಾರತ. ಇದರ ಉದ್ದ 174 ಮೀಟರ್, ಅಗಲ 84 ಮೀಟರ್ ಬರುತ್ತೆ. ಈ ಭೂಭಾಗವನ್ನ ಭಾರತ ಬಾಂಗ್ಲಾದೇಶಕ್ಕೆ ಕೊಟ್ಟಾಗ್ಲೇ ಇದರ ವಿವಾದ ಸೃಷ್ಟಿಯಾಗುತ್ತೆ. ಭಾರತದ ಸುಪ್ರೀಂ ಕೋರ್ಟ್ ವರೆಗೂ ಇದು ಹೋಗುತ್ತೆ. 1990ರ ದಶಕದಲ್ಲಿ ಸುಪ್ರೀಂ ಕೋರ್ಟ್ ಒಂದು ಆದೇಶ ಕೊಡುತ್ತೆ, ಈ ಭೂಭಾಗ ಭಾರತಕ್ಕೆ ಸೇರಿರುವುದು, ಮಾನವೀಯತೆ ದೃಷ್ಟಿಯಿಂದ ನಾವು ಸ್ವಲ್ಪ ಜಮೀನನ್ನ ಲೀಸ್ಗೆ ಕೊಟ್ಟಿದ್ದೇವೆ ಅಂತ ತೀರ್ಮಾನ ಕೊಡುತ್ತೆ ಸುಪ್ರೀಂ ಕೋರ್ಟ್. ಅದೇ ನೋಡಿ ಈ 3 ಗಿಗಾ ಕಾರಿಡಾರ್. ಭಾರತ ಮನಸ್ಸು ಮಾಡಿದ್ರೆ ಯಾವಾಗ ಬೇಕಾದ್ರೂ ಈ 3 ಗಿಗಾ ಕಾರಿಡಾರ್ ಅನ್ನುವ ಜಾಗವನ್ನ, ರಸ್ತೆಯನ್ನ ಸಂಪೂರ್ಣವಾಗಿ ಬಂದ್ ಮಾಡಬಹುದು. 3 ಗಿಗಾ ಕಾರಿಡಾರ್ ಉದ್ದಕ್ಕೂ BSF ನ ಸೋಲ್ಜರ್ಸ್ ನಿಂತಿರ್ತಾರೆ. 174/84 ರಸ್ತೆಯಲ್ಲಿ ಮಾತ್ರ ಬಾಂಗ್ಲಾದೇಶದ ಜನ ಓಡಾಡೋದಕ್ಕೆ ಅವಕಾಶ ಇರೋದು. ಆಚೆ ಈಚೆ ಏನಾದ್ರೂ ಹೋಗೋಕೆ ಪ್ರಯತ್ನ ಮಾಡಿದ್ರೆ BSF ಯೋಧರು ಉಡಾಯಿಸಿ ಬಿಡ್ತಾರೆ. ಅದಕ್ಕೆ ನಾನು ನಿಮ್ಗೆ ಪ್ರಾರಂಭದಲ್ಲಿ ಹೇಳಿದೆ, ಯೂನಿಸ್ ಬಾಂಗ್ಲಾದೇಶದ ಕುತ್ತಿಗೆ ಭಾರತದ ಕೈಲಿದೆ. ಅದೇ ಈ 3 ಗಿಗಾ ಕಾರಿಡಾರ್. ಹೇಗಿದೆ ನೋಡಿ, ಪ್ರತಿಯೊಂದಕ್ಕೂ ಮೂಲ ಸೌಕರ್ಯಗಳಿಗೆ ಭಾರತವನ್ನೇ ಡಿಪೆಂಡ್ ಮಾಡಿದ ಬಾಂಗ್ಲಾದೇಶ. ಕುಡಿಯುವ ನೀರಿಗೆ, ಕರೆಂಟ್ಗೆ, ಆಹಾರ ಸಾಮಗ್ರಿಗಳಿಗೆ ನಾವು ಅಕ್ಕಿ ಕೊಡ್ಲಿಲ್ಲ ಅಂದ್ರೆ ಉಪವಾಸ ಸಾಯ್ಬೇಕಾಗತ್ತೆ. ಇವರು ಹೋಗುವ ಬರುವ ರಸ್ತೆ ಸಹ ಭಾರತದ ರಸ್ತೆಯನ್ನೇ ಬಳಸಬೇಕು. ತನ್ನ ಪೋರ್ಟ್ಗಳ, ಬಂದರುಗಳ ಸೇವೆಯನ್ನು ಭಾರತ ಕೊಟ್ರೆ ಮಾತ್ರ ಇವರು ತಮ್ಮ ಮಾಲನ್ನ ಬೇರೆ ದೇಶಗಳಿಗೆ ಸಾಗಿಸೋದಿಕ್ಕೆ ಸಾಧ್ಯ. ಇಷ್ಟೆಲ್ಲ ಸಂದಿಗ್ಧ ವಾತಾವರಣ ಇದ್ರೂ ಎಷ್ಟು ದುರಹಂಕಾರ ನೋಡಿ ಈ ಬಾಂಗ್ಲಾದೇಶಕ್ಕೆ. ಆದ್ರೆ ಇದು ಮುಲ್ಲಾ ಯೂನಿಸ್ಗೆ ಗೊತ್ತಾಗ್ಬೇಕೆ. ನಾವು ಹೆಚ್ಚಿನದೇನು ಮಾಡೋದು ಬೇಕಾಗಿಲ್ಲ. ಗಂಗಾ ನದಿಯ ನೀರನ್ನ ಬಂದ್ ಮಾಡೋದು, 3 ಗಿಗಾ ಕಾರಿಡಾರ್ ಬಂದ್ ಮಾಡೋದು, ನಮ್ಮ ಪೋರ್ಟ್ ಗಳಿಗೆ ಅವರ ಮಾಲಿಗೆ ಆಕ್ಸಿಸ್ ಬಂದ್ ಮಾಡೋದು, ನಮ್ಮ ಆಹಾರ ಉತ್ಪನ್ನಗಳ ಸರಬರಾಜನ್ನ ಬಂದ್ ಮಾಡೋದು. ಇಷ್ಟು ಮಾಡಿದ್ರೆ ಮುಗೀತು. ಅನ್ನ ನೀರಿಲ್ಲದೆ ಬಾಂಗ್ಲಾದೇಶ ನರಳಿ ಸತ್ತೋಗ್ಬಿಡುತ್ತೆ. ಇವ್ರು ಮಾತೆತ್ತಿದ್ರೆ ಭಾರತದ ಚಿಕನ್ ನೆಕ್ ನ ಕಟ್ ಮಾಡ್ತೇವೆ, ನಾರ್ತ್ ಈಸ್ಟ್ 7 ಸಿಸ್ಟರ್ಸ್ ನ ಭಾರತದ ಮೈನ್ ಲ್ಯಾಂಡ್ ಇಂದ ಬೇರ್ಪಡಿಸ್ತೇವೆ ಅಂತ ಇರ್ತಾರೆ. ಬಾಂಗ್ಲಾದ್ದು 2 ಚಿಕನ್ ನೆಕ್ ಗಳಿದಾವೆ, ರಂಗ್ಪುರ್ ಕಾರಿಡಾರ್ ಮತ್ತು ಚಿತ್ತಗಾಂಗ್ ಕಾರಿಡಾರ್. ಈ 2 ಚಿಕನ್ ನೆಕ್ ನ ಭಾರತ ಕಟ್ ಮಾಡ್ತು ಅಂದ್ರೆ ಬಾಂಗ್ಲಾದೇಶ 3 ಚೂರುಗಳಾಗಿ ಛಿದ್ರವಾಗೋಗುತ್ತೆ. ಅದಕ್ಕೆ ನಾನು ಹೇಳಿದ್ದು ಪ್ರಾರಂಭದಲ್ಲಿ, ತಾವಿರೋದೇ ಗಾಜಿನ ಮನೆಯಲ್ಲಿ ಪಕ್ಕದ ಮನೆಗೆ ಕಲ್ಲೊಡೆಯೋ ಕೆಲಸ ಮಾಡೋದು ಬಾಂಗ್ಲಾದೇಶ. ಇದರ ಬಗ್ಗೆ ನಿಮ್ಗೆ ಅನ್ಸುತ್ತೆ? ಕಮೆಂಟ್ ಮಾಡಿ, ಲೈಕ್ ಮಾಡಿ, ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ನಮಸ್ಕಾರ.